ಶ್ರೀ ಗುರುಭ್ಯೋ ನಮಃ. ಮಾಯಕರ ಪ್ರಭವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ಎಲ್ಲಾ ವೀಕ್ಷಕ ಬಂಧುವರಿಗೂ ವಿವಿಡ್ ವಿಷನ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ವಿಶೇಷವಾದ ಒಂದು ವಿಚಾರ ಅಂದ್ರೆ, ಎಲ್ಲರಿಗೂ ಕಾತರತೆ ಇರುತ್ತೆ. ಜೂನ್ ತಿಂಗಳ ಭವಿಷ್ಯ ಹೆಂಗಿರುತ್ತೆ, ಯಾವ್ಯಾವ ರಾಶಿಯವ್ರು ಹೆಂಗಿರುತ್ತೆ, ಯಾವ್ಯಾವ ನಕ್ಷತ್ರದವ್ರು ಹೆಂಗಿರುತ್ತೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇರುತ್ತೆ. ಹಾಗಾಗಿ ಇವತ್ತಿನ ದಿನ ನಿಮ್ಗೆಲ್ಲರಿಗೂ ನಕ್ಷತ್ರ ವೈಸ್ ಹೇಗಿರುತ್ತೆ ಫಲ ಜೂನ್ ತಿಂಗಳ ಭವಿಷ್ಯವನ್ನ ತಿಳ್ಕೊಳ್ಳೋಣ. ವಿವಿಡ್ ವಿಷನ್ಗೆ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಯಾವ್ಯಾವ ರಾಶಿಯಲ್ಲಿ ಯಾವ್ಯಾವ ಗ್ರಹ ಸಂಚಾರ ಮಾಡ್ತಿರೋ ಅನ್ನೋ ವಿಚಾರನ ತಿಳ್ಕೊಳ್ಳೋಣ. ಮೊದಲನೇದಾಗಿ ರವಿ. ರವಿ ಜೂನ್ ತಿಂಗಳಲ್ಲಿ ಮೊದಲ 15 ದಿನಗಳ ಕಾಲ ವೃಷಭ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ 15 ದಿನ ನಂತರ ನಿಮಗೆ ಮಿಥುನ ರಾಶಿಯಲ್ಲಿ ಸಂಚಾರ ಇರ್ತದೆ. ಬುಧ ಗ್ರಹ ಮಿಥುನ ರಾಶಿಯಲ್ಲಿ ಸಂಚಾರ ಇರ್ತದೆ. ಕೊನೆಯ ಭಾಗಗಳಲ್ಲಿ ಕಟಕ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ ಕುಜಗ್ರಹ ಮೇಷ ರಾಶಿಯಲ್ಲಿ ಸಂಚಾರ ಇದ್ದು ಕೊನೆಯ ಭಾಗಗಳಲ್ಲಿ ವೃಷಭ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ ಶುಕ್ರ ಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಮಧ್ಯ ತಿಂಗಳ ನಂತರ ಪ್ರವೇಶ ಆಗುತ್ತೆ. ರಾಹು ಮತ್ತು ಕೇತುಗಳ ಸಂಚಾರ. ರಾಹು ಕುಂಭ ರಾಶಿಯಲ್ಲಿ ಸಂಚಾರ ಇರುತ್ತೆ. ಹಾಗೆ ಸಿಂಹ ರಾಶಿಯಲ್ಲಿ ಕೇತುವಿನ ಸಂಚಾರ ಯೋಗ ಫಲ ಇರ್ತದೆ. ಶನೇಶ್ವರ ಮೀನ ರಾಶಿಯಲ್ಲಿ ಯಥಾಸ್ಥಿತಿ ಒಂದು ಸಂಚಾರ ಇರ್ತದೆ. ಗುರು ಜೂನ್ 2ನೇ ತಾರೀಕಿನಂದು ಮಿಥುನ ರಾಶಿಯಿಂದ ಕಟಕ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗಾಗಿ ಯಾವ್ಯಾವ ನಕ್ಷತ್ರದವ್ರಿಗೆ ಯಾವ್ಯಾವ ಫಲ ಅಂತ ತಿಳ್ಕೊಳ್ಳೋಣ. ಇನ್ನು ಶತಭಿಷ ನಕ್ಷತ್ರ ಮಂದತ್ವ, ಆಯಾಸದ ಅಥವಾ ಆಲಸ್ಯದ ಒಂದು ತಿಂಗಳ ಕೂಡ ಅಂತ ಹೇಳ್ಬೋದು ನಾವು. ಕೆಲಸಗಳಲ್ಲಿ ಸ್ವಲ್ಪ ಹಿನ್ನಡೆ ಆದ್ರೂ ಕೂಡ ನಿಮ್ ಮಧ್ಯಭಾಗದ ನಂತರ ನಿಮ್ಗೆ ಆ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗುತ್ತೆ. ಹಾಗೆ ಪ್ರಯತ್ನ ಪಟ್ಟಿದ್ದ ಒಂದು ಕೆಲಸ ಕಾರ್ಯಗಳ ನಿರೀಕ್ಷೆ ಮತ್ತು ನಿಧಾನ ಆದ್ರೂ ಕೂಡ ನೀವು ಅದನ್ನ ಒಂದು ಕಾರ್ಯರೂಪಕ್ಕೆ ತರಬಹುದು. ಟೆನ್ಷನ್ ಅನ್ನ ಕಡಿಮೆ ಮಾಡ್ಕೋಬೇಕಾಗತ್ತೆ. ಹಾಗೆ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಷನ್ ನೀವು ಕೊಡಿ. ನಿದ್ರಾಭಂಗ ಆಗುವಂತ ಸಾಧ್ಯತೆ ಇರೋದ್ರಿಂದ ಹೆಚ್ಚಾಗಿ ನಿದ್ರೆಯನ್ನ ಕೆಡಬೇಡಿ. ಯಾವುದೇ ಒಂದು ವ್ಯವಸ್ಥೆ ಸಂಬಂಧಪಟ್ಟಂಗೆ ಅಥವಾ ವ್ಯವಹಾರಕ್ಕೆ ಸಂಬಂಧಪಟ್ಟಂಗೆ ನೀವು ವಾದಗಳನ್ನ ಮಾಡ್ಕೊಳಕ್ ಹೋಗ್ಬೇಡಿ. ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಅನುಕೂಲ ಅಷ್ಟೊಂದು ಇರೋದಿಲ್ಲ. ಸೊ ಹಾಗಾಗಿ ಪಾರ್ಟ್ನರ್ಶಿಪ್ ಅಲ್ಲಿ ಸ್ವಲ್ಪ ಎಚ್ಚರವನ್ನು ವಹಿಸಿ. ಸ್ವಲ್ಪ ದೇಹದ ಆರೋಗ್ಯದ ಬಗ್ಗೆ ಕೂಡ ನೀವು ಕಾಳಜಿನ ವಹಿಸಬೇಕಾಗತ್ತೆ. ಶತ್ರುಗಳಿಂದ ಜಯ ಸಿಗುವಂತ ಕಾಲ ಇದಾಗಿರ್ತದೆ. ಹಾಗೆ ವೃತ ಸ್ವಲ್ಪ ಮಟ್ಟಿಗೆ ಅಲೆದಾಟ ಇರುವಂತ ಸಾಧ್ಯತೆ ಇರೋದ್ರಿಂದ ಮಧ್ಯ ತಿಂಗಳ ನಂತರ ನಿಮ್ಗೆ ಅಲೆದಾಟ ಕಡಿಮೆ ಆಗುತ್ತೆ. ಮಕ್ಕಳಿಂದ ನೆಮ್ಮದಿ ಆಗಿರ್ಬೋದು, ಸೌಖ್ಯ ಆಗಿರ್ಬೋದು ಸಿಗುತ್ತೆ. ಹಾಗೆ ಮಹಿಳೆಯರಿಗೆ ಶುಭ ಒಂದು ಅನುಕೂಲ ಕೂಡ ಹೇಳ್ಬೋದು ನಾವು. ವಿದ್ಯಾರ್ಥಿಗಳಿಗೆ ಪ್ರಯತ್ನದ ಫಲ ನಿಮಗೆ ಕಾರ್ಯಸಿದ್ಧಿ ಆಗುತ್ತೆ. ವಿಶೇಷ ಒಂದು ಸ್ಕೋರ್ ಅನ್ನು ಪಡಿಲಿಕ್ಕೆ ಇದು ಸರಿಯಾದಂತ ತಿಂಗಳಾಗಿರ್ಬೋದು. ಅಶ್ವತ್ಥ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸೋದ್ರಿಂದ, ಕುಲ ದೇವರ ದರ್ಶನ ಮಾಡೋದ್ರಿಂದ ಅಥವಾ ಕಡಲೆಕಾಳ ದಾನವನ್ನು ಮಾಡೋದ್ರಿಂದ ನೀವು ಶತಭಿಷ ನಕ್ಷತ್ರ ಒಳ್ಳೆ ರೀತಿಯಲ್ಲಿ ಫಲವನ್ನು ನೀವು ನೋಡ್ಬೋದು. ಶತಭಿಷ ನಕ್ಷತ್ರ ರಾಹುವಿನ ನಕ್ಷತ್ರ ಆಗಿದ್ರು ಕೂಡ ನಿಮಗೆ ಈ ಒಂದು ತಿಂಗಳಲ್ಲಿ ಹೆಚ್ಚಿನ ಒಳ್ಳೆ ರೀತಿಯಲ್ಲಿ ಫಲ ಇರ್ತದೆ. ಸ್ವಲ್ಪ ಮಟ್ಟಿಗೆ ಕೆಲಸ ಆಗ್ಬೇಕು ಅನ್ಕೊಂಡ್ರು ಕೂಡ ವೃತ್ತ ಅಲೆದಾಟ ಆಗಿರ್ಬೋದು, ಓಡಾಟ ಆಗಿರ್ಬೋದು ಬಂದ್ರು ಕೂಡ ಅದನ್ನ ನಿಭಾಯಿಸ್ಲಿಕ್ಕೆ ಅನುಕೂಲ ಇರ್ತದೆ. ಸೊ ಹಾಗಾಗಿ ಶತಭಿಷ ನಕ್ಷತ್ರದವರು ದೇವಿಯನ್ನ ಆರಾಧನೆ ಮಾಡೋದು, ಹನುಮಂತನ ದೇವರ ಆರಾಧನೆ ಮಾಡೋದು ನಿಮಗೆ ಶುಭ ಫಲವನ್ನ ನೀವು ನೋಡಬಹುದಾಗಿರ್ತದೆ. ಹಾಗೆ ಪೂರ್ವಭದ್ರ ನಕ್ಷತ್ರ. ಪೂರ್ವಭದ್ರ ನಕ್ಷತ್ರದವರು ಸ್ವಲ್ಪ ನೆಮ್ಮದಿ ಇರುವಂತ ಒಂದು ತಿಂಗಳಾಗಿರ್ತದೆ. ವ್ಯಾಪಾರ ವ್ಯವಹಾರಗಳಲ್ಲಿ ನಿಧಾನ ಆದ್ರೂ ಕೂಡ ಯೋಚಿಸಿ ಮಾಡೋದು ನಿಮಗೆ ಸುಲಭ ಅಂತ ಕೂಡ ಹೇಳ್ಬೋದು. ಉದ್ಯೋಗ ಪ್ರಾಪ್ತಿ ಆಗಿರ್ಬೋದು, ಬಡ್ತಿ ಆಗಿರ್ಬೋದು, ಪ್ರಮೋಷನ್ಗೆ ಇದು ಸರಿಯಾದಂತ ಸಮಯ ಅಂತ ಕೂಡ ಹೇಳ್ಬೋದು ನಾವು. ಹಾಗೆ ಮಂಡಿ ನೋವಾಗಿರ್ಬೋದು, ವಯೋವೃದ್ಧರಿಗೆ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ಬೇಕಾಗತ್ತೆ. ಹಾಗೆ ದಾಯಾದಿ ಕಲಹದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಭೂ ವ್ಯವಹಾರಗಳೆಲ್ಲ ಆಗಿರ್ಬೋದು ಅಥವಾ ಹೊಸ ಒಂದು ಖರೀದಿ ಮಾಡುವಂತ ಯೋಗ ಇರೋದ್ರಿಂದ ನೀವು ಸೈಟ್ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ವಾಹನ ಆಗಿರ್ಬೋದು, ವಸ್ತುನೇ ಆಗಿರ್ಬೋದು ತಗೊಳ್ಳಿಕ್ಕೆ ಒಳ್ಳೆ ರೀತಿಯ ಅನುಕೂಲ ಇರ್ತದೆ. ಮಹಿಳೆಯರಿಗೆ ಆರಾಮದಾಯಕ ವಾತಾವರಣ ಕೂಡ ನಿಮ್ಗೆ ಕ್ರಿಯೇಟ್ ಆಗುತ್ತೆ. ವಿದ್ಯಾರ್ಥಿಗಳು ಎಕ್ಸ್ಟ್ರಾ ಒಂದು ಆಕ್ಟಿವಿಟೀಸ್ಗೆ ಇದು ದಾರಿ ಸಿಗೋದ್ರಿಂದ ನೀವೇನಾದ್ರೂ ಸ್ಪೋರ್ಟ್ಸ್ ಸಂಬಂಧಪಟ್ಟಂಗೆ ಅಥವಾ ಭರತನಾಟ್ಯಕ್ಕೆ ಸಂಬಂಧಪಟ್ಟಂಗೆ ಅಥವಾ ಸಿಂಗಿಂಗ್ ಸಂಬಂಧಪಟ್ಟಂತೆ ನೀವೇನಾದ್ರೂ ಪ್ರಯತ್ನ ಪಟ್ಟರೆ ಅದು ಅನುಕೂಲ ಆಗುತ್ತೆ. ಹಾಗೆ ಪೂರ್ವಭದ್ರ ನಕ್ಷತ್ರದಲ್ಲಿ ಮುನೇಶ್ವರ ಸ್ವಾಮಿಯ ಅನುಗ್ರಹವನ್ನು ಪಡೆಯೋದ್ರಿಂದ ಅಥವಾ ಹಳದಿ ಕಲರ್ ಬಟ್ಟೆಯನ್ನ ಅದರ ಜೊತೆಗೆ ಕಡಲೆಕಾಳನ್ನು ನೀವು ದಾನ ಮಾಡೋದ್ರಿಂದ ಹೆಚ್ಚಾಗಿ ಪೂರ್ವಭದ್ರ ನಕ್ಷತ್ರದವರು ಒಳ್ಳೆ ರೀತಿಯಲ್ಲಿ ಫಲವನ್ನು ನೀವು ನೋಡ್ಬೋದಾಗಿರ್ತದೆ. ಈ ಒಂದು ರಾಶಿ ವಿಚಾರಕ್ಕೆ ಬಂದಾಗ ಅದು ಧನಿಷ್ಠ ಆಗಿರ್ಬೋದು, ಶತಭಿಷ ಆಗಿರ್ಬೋದು ಅಥವಾ ಪೂರ್ವಭದ್ರ ಆಗಿರ್ಬೋದು. ಈ 3 ನಕ್ಷತ್ರಗಳಲ್ಲಿ 9 ಪಾದಗಳು ನಿಮ್ಗೆ ಕುಂಭರಾಶಿ ಆಗಿರೋದ್ರಿಂದ ಕುಂಭರಾಶಿಯವರಿಗೆ ಗುರುವಿನ ಅನುಗ್ರಹ ಇದೆಲ್ಲ ಈ ತಿಂಗಳು ಮತ್ತೆ ಈ ಒಂದು ವರ್ಷ ಕೂಡ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಜೂನ್ 2ನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿ ಪ್ರವೇಶ ಆದಾಗ ನಿಮ್ಗೆ 5ನೇ ಮನೆಯಿಂದ 6ನೇ ಮನೆ ಸಂಯೋಗ ಇರ್ತದೆ. ಒಂದ್ ಸ್ವಲ್ಪ ಕೆಲಸಗಳಲ್ಲಿ ಹಿನ್ನಡೆ ಆಗಿರ್ಬೋದು, ವೃತ ಅಲೆದಾಟ ಆಗಿರ್ಬೋದು, ಸಣ್ಣ ಪುಟ್ಟ ಗೊಂದಲ ಆದ್ರೂ ಕೂಡ ನೀವು ಯಾವುದೇ ಧೃತಿಗೆ ಇಡ್ಬೇಡಿ. ಹಾಗೆ ಹನುಮಂತನ ದರ್ಶನ ಮಾಡೋದ್ರಿಂದ, ಹನುಮಂತನ ಚಾಲೀಸನ ಪಠಣೆ ಮಾಡೋದ್ರಿಂದ
ಹೆಚ್ಚಿನ ಫಲವನ್ನು ನೀವು ನೋಡ್ಬೋದಾಗಿರ್ತದೆ. ಹಾಗೆ ಸ್ವಲ್ಪ ಮಟ್ಟಿಗೆ ವಾದಗಳನ್ನು ಮಾಡ್ಕೋಬೇಡಿ. ಎಷ್ಟು ಒಂದು ಸುಖ ಶಾಂತಿ ನಿಮ್ಮಿಂದ ಇರ್ತಿರೋ, ಮಿಥುನ ಇರ್ಬೋದು ಅಥವಾ ಮಕರ ರಾಶಿಯವರಾಗಿರ್ಬೋದು, ಹೆಚ್ಚಿನ ಒಳ್ಳೆ ರೀತಿಯಲ್ಲಿ ಫಲವನ್ನು ನೀವು ನೋಡ್ಬೋದಾಗಿರ್ತದೆ. ಕೊಟ್ಟಿರುವಂತ ಪರಿಹಾರವನ್ನ ನೀವು ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ನೀವು ನೋಡ್ಬೋದಾಗಿರ್ತದೆ. ಯಾವುದೇ ಒಂದು ಪರಿಹಾರ ಮಾಡ್ಕೊಳ್ಳುವಾಗ ಅದು ನಿಮ್ಗೆ ಒತ್ತಡವನ್ನು ಕಡಿಮೆ ಮಾಡೋದಾಗಿರ್ಬೋದು ಅಥವಾ ಕೆಟ್ಟ ಫಲಗಳನ್ನು ಕಡಿಮೆ ಮಾಡೋದಾಗಿರ್ಬೋದು ನಿಮ್ಗೆ ಅನುಕೂಲ ಇರ್ತದೆ. ನಿಮ್ಮ ಜಾತಕಾನುಸಾರ ದಶಾಭುಕ್ತಿ ಮತ್ತೆ ಗೋಚಾರ ಫಲದಲ್ಲಿ ಬರುವಂತಹ ಗ್ರಹಗಳ ಒಂದು ವಿಚಾರಗಳನ್ನ ನೀವು ವಿಮರ್ಶೆ ಮಾಡಿ ನಿಮ್ಮನ್ನು ಬರೆಯೋದು ಒಳ್ಳೇದಾಗಿರ್ತದೆ. ಜನ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೇದಾಗಲಿ.